ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನನ್ನ ಹೆಸರು ಆಯಿಷಾ ದೊಡ್ಮನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮ್ಮ ವಾಸ್ತವ ಸಂಖ್ಯೆಗಳು ಪಾಠದ ಅಭ್ಯಾಸ 1.1ರಲ್ಲಿ ಬರುವಂತಹ 5ನೇ ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಭ್ಯಾಸ 1.1 ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡ್ರಿ. ಎಂದ ಯಾವುದೇ ಬೆಲೆಗೆ 6 ಘಾತ n ಇದು 0ಯಿಂದ ಕೊನೆಗೊಳ್ಳಬಹುದೇ ಪರೀಕ್ಷಿಸಿ. ಇಲ್ಲಿ n ಒಂದು ಸ್ವಾಭಾವಿಕ ಸಂಖ್ಯೆಯಾಗಿದೆ. ಸರಿ, ನಾನು ಸ್ವಾಭಾವಿಕ ಸಂಖ್ಯೆ ಅಂದರೆ ಏನು ಅಂತ ಮೊದಲನೇ ವಿಡಿಯೋದಲ್ಲಿ ಆಲ್ರೆಡಿ ನಿಮಗೆ ಹೇಳಿದ್ದಿದೆ. ಅಂದರೆ 1, 2, 3, 4 ಈ ಥರ ಒಂದು ಗುಂಪು ಮುಂದುವರಿತಾ ಹೋಗ್ತಾ ಇದೆ. ಅದನ್ನು ಸ್ವಾಭಾವಿಕ ಸಂಖ್ಯೆಗಳು ಅಂತೇಳಿ ಕರೀತೇವೆ. ಇಲ್ಲಿ ಏನಿದೆ 6ರ ಘಾತ n ಇದು 0ಯಿಂದ ಕೊನೆಗೊಳ್ಳಬಹುದೇ ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಒಂದ್ಸಲ ಸೈಡಲ್ಲಿ ನೋಡಿ ಅರ್ಥ ಮಾಡ್ಕೊಳ್ರಿ. 6ರ ಘಾತ n, ಈ n ಜಾಗದಲ್ಲಿ ನಾನು ಫಸ್ಟ್ ಏನು ಮಾಡ್ತೀನಿ, 6ರ ಘಾತ 1 ಅಂತೇಳಿ ಹಾಕ್ತೀನಿ. 6ರ ಘಾತ 1 ಅಂದರೆ 6ನ ಒಂದ್ಸಲ ಗುಣಿಸ್ಬೇಕು. 6 ಬಂದರೆ 6 ಹೇಳಾಯ್ತು. ಇಲ್ಲಿ ಈಗ ನೆಕ್ಸ್ಟು n ಜಾಗದಲ್ಲಿ 2 ಹಾಕ್ತೀನಿ. ಅಂದರೆ ಅರ್ಥ ಏನು, 6 ಗುಣಿಸು 6 ಅಂದರೆ 6 36 ಅಂತ ಹೇಳಾಗುತ್ತೆ. ಈಗ ಅಕಸ್ಮಾತ್ ನಾನೇನಾದ್ರು n ಜಾಗದಲ್ಲಿ 3 ಅಂತ ಹೇಳಿ ಹಾಕಿದ್ರೆ ಉತ್ತರ ಏನು ಬರುತ್ತೆ, 216. ಇಲ್ಲಿ 3 ಕಡೆ ಒಬ್ಸರ್ವ್ ಮಾಡ್ತಾ ಬರ್ರಿ. ಇದು ಎಷ್ಟರಿಂದ ಕೊನೆಗೊಳ್ತಾ ಇದೆ, 6ರಿಂದ ಕೊನೆಗೊಳ್ತಾ ಇದೆ. ಅಂದರೆ ಇಲ್ಲಿ ಏನು ಅಂತ ಕೇಳಿದ್ದಾರೆ, 0ಯಿಂದ ಕೊನೆಗೊಳ್ಳಬಹುದೇ. ಈಗ ನೀವು ಬೇಕಾದ್ರೆ 6ರ ಘಾತ 4 ಅಂತ ಮಾಡಿದ್ರು ಅದು ಯಾವುದರಿಂದ ಕೊನೆಗೊಳ್ತಾ ಇದೆ, 6ರಿಂದನೇ ಕೊನೆಗೊಳ್ಳುತ್ತೆ, 0ದಿಂದ ಕೊನೆಗೊಳ್ಳೋದಿಲ್ಲ. ಈಗ 0ದಿಂದ ಕೊನೆಗೊಳ್ಳಬೇಕು ಅಂದರೆ ನಮಗೇನು ಬೇಕು ಅಂತ ನೋಡಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಯಾವುದೋ ಒಂದು ಸಂಖ್ಯೆ 0, ಫಾರ್ ಎಕ್ಸಾಂಪಲ್ 80 ಅಂತ ಹೇಳಿ ತೊಗೊತೀನಿ. ಓಕೆನಾ. ಹಾಂ, ಈ 80ನ್ನು ನಾನು ಬಿಡಿಸಿದಾಗ ಏನಾಗುತ್ತೆ ಅಂತ ನೋಡಿ. ಈಗ 10 ಗುಣಿಸು 8 ಅಂತ ಹೇಳಿ ಬರಿಬೋದಾ ನಾನು ಇದನ್ನು. ಈಗ ನೋಡಿ, ಯಾವುದೇ ಸಂಖ್ಯೆ 0ಯಿಂದ ಕೊನೆಗೊಳ್ತಾ ಇದೆ ಅಂತ ಅಂದಮೇಲೆ ಅದು 10ರ ಗುಣಕವಾಗಿರ್ತದೆ, 10ರ ಬಗ್ಗೆಯಲ್ಲಿ ಬಂದೇ ಬರುತ್ತೆ. ಫಾರ್ ಎಕ್ಸಾಂಪಲ್ ನಾನು 140 ಅಂತ ಹೇಳಿ ತೊಗೊತೀನಿ. 10 ಗುಣಿಸು 14 ಅಂತ ಹೇಳಿ ಬರಿಬೋದಾ. ಹಾಂ, ಈ 10ನ್ನು ಮತ್ತೆ ನಾವು ಏನಂತ ಭಾಗ ಮಾಡ್ಬೋದು, 2 ಗುಣಿಸು 5 ಅಂಥೇಳಿ ಭಾಗ ಮಾಡ್ಬೋದು. ಇಲ್ಲಿ ನೋಡ್ರಿ, ಈ 10ನ್ನು ಏನಂತ ಮಾಡ್ಬೋದು, ಮತ್ತೆ 2 ಗುಣಿಸು 5, 5 2 10. ಈ 10ನ್ನು ಮತ್ತೆ 2 ಗುಣಿಸು 5 ಅಂತೇಳಿ ಮಾಡ್ಬೋದು. ಅಂದರೆ ಈಗ ನಮಗೆ ಯಾವುದೋ ಒಂದು ಸಂಖ್ಯೆ 0ಯಿಂದ ಕೊನೆಗೊಳ್ತಾ ಇದೆ ಅಂತ ಅಂದರೆ ಅದರ ಅವಿಭಾಜ್ಯ ಅಪವರ್ತನ ಮಾಡಿದಾಗ ನಮಗೆ 2 ಮತ್ತು 5 ಎರಡೂ ಸಂಖ್ಯೆಗಳು ಇರಲೇಬೇಕು. ಬರೀ 2 ಇದ್ದರೆ ಆಗಲ್ಲ, ಬರೀ 5 ಇದ್ದರೆ ಆಗಲ್ಲ. 2 ಗುಣಿಸು 5 ಅಂದರೆ ಈ ಎರಡೂ ಸಂಖ್ಯೆಗಳು ಇದ್ದರೆ ಅದು 10 ಅಂದರೆ 0ದಿಂದ ಕೊನೆಗೊಳ್ತಾ ಇದೆ ಅಂತೇಳಿ ಅರ್ಥ. ಓಕೆನಾ. ಸರಿ, ಆದರೆ ಇಲ್ಲಿ ನೋಡ್ತಾ ಬರ್ರಿ, ಇಲ್ಲಿ ಎಲ್ಲಾದರೂ 0ದಿಂದ ಕೊನೆಗೊಳ್ತಾ ಇದೆಯಾ, ಇಲ್ಲ. ಅದನ್ನೇ ನಾವು ಇಲ್ಲಿ ಬರಿಬೇಕು. ಈ 2 ಮತ್ತು 5 ಇಲ್ಲಿ ಇಲ್ಲ, 6ರ ಘಾತ n ಇಲ್ಲ ಅಂತೇಳಿ ಹೇಳಿ ಇದನ್ನೇ ಇಲ್ಲಿ ಅಕ್ಷರದಲ್ಲಿ ಬರಿತಾ ಬರಬೇಕು. ಸರಿನಾ. ಈಗ ಅದನ್ನು ಬರಿತಾ ಬರೋಣ. ಏನಿದೆ ಹೇಳ್ರಿ, 6ರ ಘಾತ n 0ಯಿಂದ ಕೊನೆಗೊಳ್ಳಬೇಕಾದರೆ ಏನು ಬೇಕು ಹೇಳ್ರಿ ನಮಗೆ, 2 ಮತ್ತು 5 ಇವೆರಡು ಅವಿಭಾಜ್ಯ ಅಪವರ್ತನ ಆಗಿರಬೇಕು. 2 ಮತ್ತು 5 ಇವೆರಡು 6ರ ಘಾತ n ಅವಿಭಾಜ್ಯ ಅಪವರ್ತನಗಳಾಗಿರಬೇಕು. ಓಕೆ, ಈಗ ಅವಿಭಾಜ್ಯ ಅಪವರ್ತನ ಹೌದೋ ಅಲ್ವೋ ಈ 2 ಮತ್ತು 5 ಅನ್ನೋದನ್ನು ನೋಡೋಣ. 6ರ ಘಾತ n ಅಂದರೆ ನಮಗೆ ಗೊತ್ತಿಲ್ಲ, ಯಾವುದಾದ್ರೂ ಆಗಿರ್ಬೋದು. ಓಕೆನಾ. ಈ 6ನ್ನು ನಾವು ಅವಿಭಾಜ್ಯ ಅಪವರ್ತನ ಈ ಕಡೆ ಮಾಡಿದಾಗ ಇಲ್ಲಿ ಮಾಡ್ತೀನಿ ನೋಡ್ರಿ. 2 3 6, 3 1 3. ಹಾಗಾದರೆ ಏನು ಬರುತ್ತೆ, 2 ಗುಣಿಸು 3 ಘಾತ n. n ಅಂದರೆ ಯಾವುದಾದ್ರೂ ಸಂಖ್ಯೆ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ 2 ಅಂತ ಬಂದರೂ ಸಹಿತ 2 ಗುಣಿಸು 2 3 ಗುಣಿಸು 3 ಅಂತ 2 ಸಲ ಬರುತ್ತೆ ಅಷ್ಟೇ. ಇಲ್ಲಿ ಒಬ್ಸರ್ವ್ ಮಾಡಿ, ಈ 6ನ್ನು ಅವಿಭಾಜ್ಯ ಅಪವರ್ತನ ಮಾಡಿದಾಗ ನಮಗೆ 2 ಬರ್ತಾ ಇದೆ, ಆದರೆ 5 ಬರ್ತಾ ಇದೆಯಾ, ಇಲ್ಲ. ನಾನೇನು ಹೇಳಿದೆ, 2 ಬರಬೇಕು 5 ಬರಬೇಕು ಅಂದರೆ ಮಾತ್ರ ಅಲ್ಲಿ 10 ಬರುತ್ತೆ. 10 ಬಂತು ಅಂದರೆ ಅಲ್ಲಿ ಕೊನೆಯಲ್ಲಿ 0 ಬರುತ್ತೆ. ಅರ್ಥ ಆಯ್ತಾ. ಇಲ್ಲಿ 2 ಗುಣಿಸು 3 ಬರ್ತಾ ಇದೆ, 5 ಬರ್ತಾ ಇಲ್ಲ. ಹಾಗಾದರೆ ಇದು ಕೊನೆಗೊಳ್ಳೋದಿಲ್ಲ ಅಂತ ಹೇಳಿ ಬರೀಬೇಕು. ಓಕೆನಾ. ಹಾಗಾದರೆ ಏನು ಬರಿತೀರಿ, 6ರ ಘಾತ n ಅವಿಭಾಜ್ಯ ಅಪವರ್ತನಗಳಲ್ಲಿ
5 ಇಲ್ಲದಿರುವುದರಿಂದ 6ರ ಘಾತ n ಸೊನ್ನೆಯೊಂದಿಗೆ ಕೊನೆಗೊಳ್ಳಲು ಸಾಧ್ಯವಿಲ್ಲ. ಇಷ್ಟು ಆನ್ಸರನ್ನು ನೀವು ಬರಿಬೇಕು. ಇದು ನಿಮಗೆ ಅರ್ಥ ಆಗಲಿಕ್ಕೋಸ್ಕರ ಹೇಳಿರೋದು, ಇದನ್ನು ಬರೆಯೋ ಅವಶ್ಯಕತೆ ಇರೋದಿಲ್ಲ. ಇದಿಷ್ಟನ್ನು ನೀವೇನು ಮಾಡಬೇಕು, ಬರಿಬೇಕಾಗತ್ತೆ. ಸರಿನಾ? ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.